ಮೊಟ್ಟೆನ ಒಂದೇ ಥರ ಫ್ರೈ ಮಾಡಿ ಒಂದೇ ಥರ ಪಲ್ಯ ಮಾಡಿ ತಿನ್ನೋದೇನಂತ ತಲೆ ಚಿಟ್ಟಿಡ್ತಾಯಿದ್ರೆ ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್ಲಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಮೊಟ್ಟೆ ಸಾರು. ಇದನ್ನು ಯಾವ ರೀತಿ ಮಾಡೋಂಥ ವೀಡಿಯೋದಲ್ಲಿ ತೋರಿಸೋಣ. ಮಿಸ್ ಮಾಡದೆ ಕೊನೆ ತನಕ ನೋಡಿ. ಮೊದಲಿಗೆ ನಾನಿಲ್ಲಿ ಮೊಟ್ಟೆನ ಕುದಿಸ್ಕೊತಾ ಇದ್ದೀನಿ. ಮೊಟ್ಟೆಗೆ ಉಪ್ಪು ಹಾಕೋದ್ರಿಂದ ಎಲ್ಲನೂ ಬಿಟ್ಕೊಳ್ಳುತ್ತೆ ಸಿಪ್ಪೆ. ನೋಡಿ ಈ ಥರ ನೀರಲ್ಲಿ ಕುದಿಸ್ಕೋಬೇಕು. ಒಂದು 15 ನಿಮಿಷ ಕುದ್ರೆ ಸಾಕು. ನೋಡಿ ಮಸಾಲೆ ರುಬ್ಕೊಳ್ಳೋಣ. ಮಸಾಲೆ ಅಂದರೆ ಚಕ್ಕೆ ಲವಂಗ ಆ ಥರ ಏನಿಲ್ಲ. ಟೊಮೊಟೊ, ಒಂದು ಮೆಣಸಿನ್ಕಾಯಿ, ಈರುಳ್ಳಿ ಹಾಕೊಳ್ಳೋಣ ಅರ್ಧ, ಜಾಸ್ತಿ ಬೇಡ ಸ್ವೀಟ್ ಆಗಿಬಿಡುತ್ತೆ. ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ, ಸ್ವಲ್ಪ ಜಾಸ್ತಿ ಬೇಡ. ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಅದೇ ಬರುತ್ತೆ ಟೇಸ್ಟು. ಸೊ ಇದನ್ನು ಮಿಕ್ಸಿ ರುಬ್ಕೊಳ್ಳೋಣ. ನೋಡಿ ಈ ಥರ ಚೆನ್ನಾಗಿ ಈಗ ಬೇಯಿಸಿರೋ ಮೊಟ್ಟೆನ ಹೆಂಚಲ್ಲಿ ಹುರ್ಕೊಳ್ಳೋಣ. ನೋಡಿ ಈ ಥರ ಹುರ್ಕೋಬೇಕು. ಅವಾಗ ಏನಾಗುತ್ತೆ ಅಂದರೆ ಮೊಟ್ಟೆ ಉದುರಿ ಬೀಳಲ್ಲ. ಸೊ ಹಂಗಾಗಿ ಈ ಥರ ಒಂದು ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನೋಡಿ ಅದು ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದ್ರ ಒಳಗಡೆ ಇರೋ ಅರ್ಶಿನ ಕಲರ್ ಇರುತ್ತಲ್ಲ ಅದು ಉದುರಿ ಬೀಳಲ್ಲ. ನೋಡಿ ಈ ಥರ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಈರುಳ್ಳಿ, ಜಾಸ್ತಿ ಈರುಳ್ಳಿ ಹಾಕೋಬೇಡಿ. ನಾನು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು ಟೊಮೊಟೊ ಹಾಕೋತಾ ಇದ್ದೀನಿ. ಅದು ರುಬ್ಬಿ ಸಪ್ರೇಟು, ಇದು ಸಪ್ರೇಟು. ಸ್ವಲ್ಪ ಹಾಕೋತಾ ಇದ್ದೀನಿ. ಆ ರುಬ್ಬಿರೋ ಪೇಸ್ಟ್ ಹಾಕೊಳ್ಳೋಣ. ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಎಲ್ಲ ಮೆಣಸಿನ್ಕಾಯಿ ಅದೆಲ್ಲ ಹಾಕಿರ್ತೀವಲ್ವ, ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೊಳ್ಳೋಣ. ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಖಾರದ ಪುಡಿ 1 ಚಮಚ ಸಾಕು. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು. ನನಗೆ 1 ಚಮಚ ಸಾಕು. ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ನೋಡಿ ಈ ಥರ ಮಾಡ್ಕೋಬೇಕು. ಸ್ಮೆಲ್ ಹೋಗ್ತಾ ಇದೆ. ಅದು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು. ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಜಾಸ್ತಿ ಬೇಕಾದ್ರೆ ಹಾಕೋಬೋದು, ಸ್ವಲ್ಪ ಬೇಕಾದ್ರೆ ಹಾಕೋಬೋದು. ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಕುದೀತಾ ಇದೆ. ಇವಾಗ ಮೊಟ್ಟೆನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಬಿಟ್ಕೋತಾ ಇದ್ದೀನಿ ಸಾರಲ್ಲಿ. ನೋಡಿ ಮೊಟ್ಟೆ ಮಸಾಲ ಸಾರು ಎಷ್ಟು ಸೂಪರಾಗಿದೆ. ಸಿಂಪಲ್ಲಾಗಿ ಮಾಡ್ಕೊವಂಥದ್ದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ. ಇದಕ್ಕೆ ನಾನು ಯಾವುದೇನೂ ಹಾಕ್ಕೊಂಡಿಲ್ಲ ಅಂತ ನನಗೆ ಗೊತ್ತಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ ರೆಡಿಯಾಗಿದೆ. ಈಗ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊತ ಮೊಟ್ಟೆ ಸಾರು ಸಖತ್ತಾಗಿ ಬಂದಿದೆ. ನಾನಿದ್ರ ಜೊತೆಗೆ ಸೈಡ್ಸ್ಗೆ ಚಪಾತಿ ಮಾಡ್ಕೊಂಡಿದ್ದೆ. ಸೊ ಬಾಳೆ ಎಲೆಯಲ್ಲಿ ತಿಂದರೆ ಸಖತ್ತಾಗಿ ಬರುತ್ತೆ. ಬಾಳೆ ಎಲೆನ ಟ್ರೈ ಮಾಡಲೇಬೇಕು ನೀವು ಸತಿ. ಬಾಳೆನ ತಿನ್ನೋ ಊಟ ಎಲ್ಲಾದರೂ ಸಿಗಲ್ಲ. ಸತಿ ನೀವು ಕೂಡ ಫ್ರೀ ಇದ್ದಾಗ ಮನೆಯಲ್ಲೇ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ. ಸಿಂಪಲ್ಲಾಗಿ ಕುಕ್ ಅಂತ ಆಗುವಂಥ ಮೊಟ್ಟೆ ಸಾರು ರೆಡಿ. ಗ್ರೇವಿನೂ ಆಗ್ಬೋದು, ಮೊಟ್ಟೆ ಸಾರು ಆಗ್ಬೋದು, ಎರಡೂ ಆಗುತ್ತೆ. ಒಂದರಲ್ಲೇ ಎರಡು ಮಾಡ್ಕೊಳ್ಳೋಂಥ ವಿಧಾನ ಇದು. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಏನಾದ್ರು ಮಿಸ್ಟೇಕ್ ಆದರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು.